ನಮಸ್ಕಾರ. ಈ ಎಕ್ಸ್ಪ್ಲೇನರ್ಗೆ ಸ್ವಾಗತ. ಇವತ್ತು ನಾವು ಕೃಷಿ ಕ್ಷೇತ್ರದಲ್ಲಿ, ಅದರಲ್ಲೂ ಒಣಭೂಮಿಯಲ್ಲಿ ರೈತರು ಎದುರಿಸ್ತಿರುವ ಒಂದು ದೊಡ್ಡ ಸವಾಲಿನ ಬಗ್ಗೆ ಮಾತನಾಡಲಿದ್ದೇವೆ. ದುಬಾರಿ ಡ್ರಿಪ್ ನೀರಾವರಿ ಅಳವಡಿಸಿದರೂ ಬೆಳೆಗಳಿಗೆ ಸರಿಯಾಗಿ ನೀರು ಸಿಗದೆ ಆರ್ಥಿಕವಾಗಿ ಮತ್ತು ಕೃಷಿಯ ದೃಷ್ಟಿಯಿಂದ ಒದ್ದಾಡುವ ಪರಿಸ್ಥಿತಿ ಬಂದಿದೆಯಲ್ವಾ? ಹಾಗಾದ್ರೆ ಇದಕ್ಕೆ ಪರ್ಯಾಯವಾದ ಪರಿಣಾಮಕಾರಿಯಾದ ಪರಿಹಾರ ಏನಾದರೂ ಇದೆಯಾ? ಬನ್ನಿ, ಒಂದು ಅದ್ಭುತವಾದ ಮಾರ್ಗದ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ಕಡೆ ನೀರಿನ ಅಭಾವ, ಇನ್ನೊಂದು ಕಡೆ ಈ ಸಂಖ್ಯೆ ನೋಡಿ, ಬರೋಬ್ಬರಿ 60% ನೀರಿನ ಉಳಿತಾಯ. ಹೌದು, ನೀವು ಕೇಳಿದ್ದು 100% ಸತ್ಯ. ಸ್ಮಾರ್ಟ್ ಕೃಷಿಗಾಗಿ ಈಗ ಮತ್ತೆ ಬಳಕೆಗೆ ಬರುತ್ತಿರುವ ಒಂದು ಪ್ರಾಚೀನ ವಿಧಾನದಿಂದ ಇಷ್ಟು ದೊಡ್ಡ ಮಟ್ಟದ ನೀರನ್ನು ಉಳಿಸಲು ಸಾಧ್ಯವಿದೆ. ಇದೇನು ಕೇವಲ ಗಾಳಿಯಲ್ಲಿ ಗುಂಡು ಹಾರಿಸುವ ಮಾತಲ್ಲ, ನಿಖರವಾದ ಲೆಕ್ಕಾಚಾರ. ಇಷ್ಟೆಲ್ಲ ಮ್ಯಾಜಿಕ್ ಮಾಡ್ತಿರುವ ಆ ಪರಿಹಾರದ ಹೆಸರು ಒಲ್ಲಾ ನೀರಾವರಿ. ಅಂದರೆ ನಮ್ಮ ಭಾಷೆಯಲ್ಲಿ ಹೇಳಬೇಕಂದ್ರೆ ಸರಳವಾದ ಮಡಿಕೆ ನೀರಾವರಿ ಪದ್ಧತಿ. ಡ್ರಿಪ್ ನೀರಾವರಿಗೆ ಹೋಲಿಸಿದ್ರೆ ಇದು ಅತ್ಯಂತ ಕಡಿಮೆ ಖರ್ಚಿನ ಪ್ರಾಯೋಗಿಕವಾದ ಪರ್ಯಾಯ. ಇಂದಿನ ನೀರಿನ ಕೊರತೆಗೆ ನಮ್ಮ ಹಿರಿಯರು ಕಂಡುಕೊಂಡಿದ್ದ ಈ ಸಾಂಪ್ರದಾಯಿಕ ವಿಧಾನ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಈ ಎಕ್ಸ್ಪ್ಲೇನರ್ನಲ್ಲಿ ನಾವು ಈ ಸಾಂಪ್ರದಾಯಿಕ ಪರಿಹಾರದ ಹಿಂದಿರುವ ವಿಜ್ಞಾನವೇನು, ಡ್ರಿಪ್ ಮತ್ತು ಮಡಿಕೆಯ ನಡುವಿನ ವ್ಯತ್ಯಾಸಗಳು ಏನು, ಇದನ್ನು ನಮ್ಮ ಜಮೀನಿನಲ್ಲಿ ಅಳವಡಿಸುವುದು ಹೇಗೆ, ನಿರ್ವಹಣೆ ಹೇಗೆ, ಜೊತೆಗೆ ಭವಿಷ್ಯದ ಕೃಷಿಗಾಗಿ ಒಂದು ಅದ್ಭುತವಾದ ಹೈಬ್ರಿಡ್ ಮಾಡೆಲ್, ಹೀಗೆ ಎಲ್ಲವನ್ನೂ ಒಂದೊಂದಾಗಿ ಬಿಡಿಸಿ ನೋಡಲಿದ್ದೇವೆ. ಸರಿ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಕರೆಂಟ್ ಇಲ್ಲ, ಮೋಟಾರ್ ಇಲ್ಲ, ಆದರೂ ಈ ಮಡಿಕೆ ನೀರಾವರಿ ಹೇಗೆ ತಾನೇ ಕೆಲಸ ಮಾಡತ್ತೆ ಅನ್ನೋ ಕುತೂಹಲ ನಿಮ್ಗಿರ್ಬೋದು. ಇದರ ಗುಟ್ಟು ಅಡಗಿರುವುದು ನೈಸರ್ಗಿಕ ಭೌತಶಾಸ್ತ್ರದಲ್ಲಿ. ವಿಜ್ಞಾನದ ಭಾಷೆಯಲ್ಲಿ ಇದನ್ನ ಸಾಯಿಲ್ ಮಾಯ್ಶ್ಚರ್ ಟೆನ್ಷನ್ ಅಥವಾ ಮಣ್ಣಿನ ತೇವಾಂಶದ ಒತ್ತಡ ಅಂತ ಕರೆಯುತ್ತಾರೆ. ಇದು ಹೇಗಪ್ಪ ಅಂದ್ರೆ, ಮಣ್ಣು ಒಣಗಿದಾಗ ಅದೊಂದು ರೀತಿಯ ಸಕ್ಷನ್ ಅಥವಾ ಸೆಳೆತವನ್ನು ಸೃಷ್ಟಿಸುತ್ತದೆ. ಆಗ ರಂಧ್ರಗಳಿರುವ ಮಣ್ಣಿನ ಮಡಿಕೆಯಿಂದ ನೀರು ಹೊರಕ್ಕೆ ಹರಿಯಲು ಶುರುವಾಗುತ್ತದೆ. ಯಾವಾಗ ಮಣ್ಣಿಗೆ ಸಾಕಷ್ಟು ನೀರು ಸಿಕ್ಕು ಒದ್ದೆ ಆಗುತ್ತದೆಯೋ ಆಗ ಈ ಸೆಳೆತ ತನ್ನಿಂದ ತಾನೇ ನಿಂತೋಗುತ್ತದೆ. ಅಂದರೆ ಗಿಡಗಳಿಗೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ಸಿಗುತ್ತೆ. ಯಾವ ಮನುಷ್ಯನ ಸಹಾಯವೂ ಬೇಡ, ಟೈಮರ್ ಕೂಡ ಬೇಡ. ಇದಕ್ಕಿಂತ ಅದ್ಭುತ ಇನ್ನೇನಿದೆ ಹೇಳಿ? ಹಾಗಾದ್ರೆ ನಾವೀಗಾಗಲೇ ಬಳಸ್ತಿರುವ ಆಧುನಿಕ ಡ್ರಿಪ್ ನೀರಾವರಿಗೂ ಈ ಪ್ರಾಚೀನ ಮಡಿಕೆ ಪದ್ಧತಿಗೂ ಇರೋ ವ್ಯತ್ಯಾಸಗಳು ಏನು? ಎರಡನ್ನೂ ಒಂದಕ್ಕೊಂದು ಮುಖಾಮುಖಿ ನಿಲ್ಲಿಸಿ ನೋಡೋಣ. ಇಲ್ಲಿ ಹೋಲಿಕೆ ಬಹಳ ಸ್ಪಷ್ಟವಾಗಿದೆ. ಡ್ರಿಪ್ ಅಳವಡಿಸಲು ಲಕ್ಷಗಟ್ಲೆ ಖರ್ಚು ಬೇಕು, ಆದರೆ ಮಡಿಕೆಗೆ ತೀರಾ ಕಡಿಮೆ. ಡ್ರಿಪ್ನಲ್ಲಿ ಪೈಪ್ಗಳು ಬ್ಲಾಕ್ ಆಗುವ ಅಥವಾ ಕ್ಲಾಗಿಂಗ್ ಸಮಸ್ಯೆ ರೈತರ ನಿದ್ದೆಗೆಡಿಸುತ್ತೆ, ಆದರೆ ಮಡಿಕೆಯಲ್ಲಿ ಆ ಟೆನ್ಷನ್ ಬಹುತೇಕ 0. ಡ್ರಿಪ್ಗೆ ವಿದ್ಯುತ್ತಿಲ್ಲದೆ ಕೆಲಸವೇ ಆಗಲ್ಲ, ಮಡಿಕೆಗೆ ಕರೆಂಟೇ ಬೇಡ. ಇನ್ನು ನೀರಿನ ಉಳಿತಾಯದ ವಿಚಾರಕ್ಕೆ ಬಂದರೆ, ಡ್ರಿಪ್ 30-50% ನೀರು ಉಳಿಸಿದ್ರೆ ಮಡಿಕೆ ಬರೋಬ್ಬರಿ 60-70% ಹೆಚ್ಚು ನೀರು ಉಳಿಸುತ್ತೆ. ಜೊತೆಗೆ ಮಡಿಕೆಯ ಆಳದಲ್ಲಿರುವ ತೇವಾಂಶದಿಂದ ಗಿಡದ ಬೇರುಗಳು ತುಂಬಾ ಬಲವಾಗಿ ಮತ್ತು ಆಳವಾಗಿ ಬೆಳಿತವೆ. ಕೇಳಲು ಬಹಳ ಚೆನ್ನಾಗಿದೆ ಅಲ್ವಾ? ಹಾಗಾದ್ರೆ ಇದನ್ನ ನಮ್ಮ ತೋಟದಲ್ಲಿ ಪ್ರಾಯೋಗಿಕವಾಗಿ ಅಳವಡಿಸುವುದು ಹೇಗೆ ಮತ್ತು ಇದರ ಆರ್ಥಿಕ ಲೆಕ್ಕಾಚಾರವೇನು ಅಂತ ಈಗ ನೋಡೋಣ ಬನ್ನಿ. ಮೊದಲನೆಯದಾಗಿ ಮಡಿಕೆಗಳ ಆಯ್ಕೆ. ಇಲ್ಲಿ ನೀವು ತುಂಬಾನೇ ಹುಷಾರಾಗಿರಬೇಕು. ಸ್ಥಳೀಯ ಕುಂಬಾರರು ಮಾಡಿದ, ಯಾವುದೇ ಪಾಲಿಷ್ ಮಾಡದ, ಸಣ್ಣ ಸಣ್ಣ ರಂಧ್ರಗಳಿರುವ ಸಾಮಾನ್ಯ ಮಣ್ಣಿನ ಮಡಿಕೆಗಳನ್ನು ಮಾತ್ರ ತರಬೇಕು. ಮರ್ತು ಕೂಡ ಪ್ಲಾಸ್ಟಿಕ್, ಸಿಮೆಂಟ್, ಬಣ್ಣ ಬಳಿದ ಅಥವಾ ಗ್ಲೇಸ್ಡ್ ಮಡಿಕೆಗಳನ್ನು ತರಬೇಡಿ. ಯಾಕೆ ಗೊತ್ತಾ? ಅವು ನೀರನ್ನು ಹೊರಬಿಡೋದೇ ಇಲ್ಲ, ಅಲ್ಲಿಗೆ ಇಡೀ ಸಿಸ್ಟಮ್ ಹಾಳಾದಂತೆಯೇ. ಅಡಿಕೆ ಮತ್ತು ತೆಂಗಿನಂತಹ ಬೆಳೆಗಳಿಗೆ 15-20 ಲೀಟರ್ ಹಿಡಿಯುವ ಮಡಿಕೆಗಳು ಪರ್ಫೆಕ್ಟ್ ಆಗಿರ್ತವೆ. ಯಾವ ಬೆಳೆಗೆ ಎಷ್ಟು ದೊಡ್ಡ ಮಡಿಕೆ ಬೇಕು ಅನ್ನೋದು ಕೂಡ ಅಷ್ಟೇ ಮುಖ್ಯ. ಸಣ್ಣಪುಟ್ಟ ತರಕಾರಿಗಳಿಗೆ 5-10 ಲೀಟರ್ ಮಡಿಕೆ ಸಾಕು. ಸ್ವಲ್ಪ ದೊಡ್ಡ ಗಿಡಗಳಾದೆ 10-15 ಲೀಟರ್. ಇನ್ನು ನಮ್ಮ ಅಡಿಕೆ, ತೆಂಗಿನ ಮರಗಳಿಗೆ 15-20 ಲೀಟರ್ ಮಡಿಕೆಗಳೇ ಬೇಕು. ಇವು ಸುಮಾರು 70-90 ಸೆಂಟಿಮೀಟರ್ ವ್ಯಾಪ್ತಿಯವರೆಗೆ ತೇವಾಂಶವನ್ನು ಪಸರಿಸ್ತವೆ. ಒಂದು ಚಿಕ್ಕ ಟಿಪ್ ಏನಂದ್ರೆ, ಮರಳು ಮಿಶ್ರಿತ ಮಣ್ಣಾಗಿದ್ದರೆ ನೀರು ಬೇಗ ಇಂಗಿ ಹೋಗುತ್ತೆ. ಹಾಗಾಗಿ ಅಲ್ಲಿ ಆದಷ್ಟು ದೊಡ್ಡ ಗಾತ್ರದ ಮಡಿಕೆಗಳನ್ನೇ ಬಳಸೋದು ಜಾಣತನ. ಈಗ ಅಳವಡಿಸುವ ವಿಧಾನವನ್ನು 5 ಸರಳ ಹಂತಗಳಲ್ಲಿ ನೋಡೋಣ. ಫಸ್ಟ್, ಗಿಡದ ಹತ್ತಿರ 1-1.5 ಅಡಿ ಆಳದ ಗುಂಡಿ ತೋಡಿ. ನಂತರ ಮಡಿಕೆಯನ್ನು ಗುಂಡಿಯೊಳಗೆ ಕೂರಿಸಿ. ಆದರೆ ನೆನ್ಪಿರ್ಲಿ, ಮಡಿಕೆಯ ಕುತ್ತಿಗೆಯ ಭಾಗ ಕಡ್ಡಾಯವಾಗಿ ನೆಲದ ಮೇಲಿರಬೇಕು. 3ನೇ ಸ್ಟೆಪ್, ಮಡಿಕೆಯ ಸುತ್ತ ಮಣ್ಣನ್ನು ಹಾಕಿ ಚೆನ್ನಾಗಿ ಬಿಗಿಗೊಳಿಸಿ. 4ನೇದು, ಮಡಿಕೆಗೆ ನೀರು ತುಂಬಿಸುವುದು. ಮತ್ತು ಕೊನೆಯದಾಗಿ ಮೇಲ್ಭಾಗವನ್ನು ಯಾವುದಾದರೂ ಮುಚ್ಚಳ ಅಥವಾ ಕಲ್ಲಿನಿಂದ ಭದ್ರವಾಗಿ ಮುಚ್ಚಿ ಕುತ್ತಿಗೆಯನ್ನು ಹೊರಗಿಡುವುದು ಮತ್ತು ಮುಚ್ಚಳ ಹಾಕುವುದು. ಇವೆರಡು ಯಾವುದೇ ಕಾರಣಕ್ಕೂ ಮರೆಯಬಾರದ ಕಟ್ಟುನಿಟ್ಟಿನ ನಿಯಮಗಳು. ಈಗ ನಾವೆಲ್ಲರೂ ಕಾಯ್ತಿಂದ ಆರ್ಥಿಕ ಲೆಕ್ಕಾಚಾರಕ್ಕೆ ಬರೋಣ. ಇದು ಎಷ್ಟು ದೊಡ್ಡ ರಿಲೀಫ್ ಕೊಡುತ್ತೆ ಅಂತ
ನೀವೇ ನೋಡಿ, ಒಂದು ಎಕರೆಯಲ್ಲಿ ಸುಮಾರು 500-600 ಅಡಿಕೆ ಗಿಡಗಳಿರ್ತವೆ ಅಂದ್ಕೊಳ್ಳಿ. ಡ್ರಿಪ್ ಅಳವಡಿಸಲು ಕನಿಷ್ಠ 60,000ದಿಂದ 1.5 ಲಕ್ಷ ರೂಪಾಯಿ ಬೇಕು. ಅದೇ ಈ ಮಡಿಕೆ ನೀರಾವರಿಗೆ ಕೇವಲ 30,000ದಿಂದ 70,000 ರೂಪಾಯಿ ಸಾಕು. ಅಂದ್ರೆ ಬಂಡವಾಳದಲ್ಲಿ ಅರ್ಧಕ್ಕರ್ಧ ಉಳಿತಾಯ. ಸರಿ, ಮಡಿಕೆ ನೆಟ್ಟಿದ್ದಾಯ್ತು, ನೀರು ಹಾಕಿದ್ದಾಯ್ತು. ಆದರೆ ಅಷ್ಟಕ್ಕೆ ಕೆಲ್ಸ ಮುಗಿಲಿಲ್ಲ. ಇವು ವರ್ಷಗಟ್ಲೆ ಬಾಳಿಕೆ ಬರಬೇಕು ಅಂದ್ರೆ ಸ್ವಲ್ಪ ನಿರ್ವಹಣೆ ಕೂಡ ಮಾಡಲೇಬೇಕು. ಈ ಮಡಿಕೆಗಳು 5ರಿಂದ 10 ವರ್ಷ ಆರಾಮಾಗಿ ಬಾಳಿಕೆ ಬರ್ತವೆ. ಆದರೆ ಒಂದು ಎಚ್ಚರಿಕೆ ಅಂದ್ರೆ ಮಡಿಕೆಗಳ ಹತ್ರ ಆಳವಾಗಿ ಟ್ರ್ಯಾಕ್ಟರ್ ಉಳುಮೆ ಮಾಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಇಲ್ಲದಿದ್ರೆ ಮಡಿಕೆ ಒಡೆದು ಹೋಗುವ ಅಪಾಯವಿದೆ. ಇನ್ನು ಪ್ರತಿ 20-30 ದಿನಗಳಿಗೊಮ್ಮೆ ಮಡಿಕೆಯ ಒಳಭಾಗವನ್ನ ಒಂದು ಬ್ರಷ್ನಿಂದ ಉಜ್ಜಿ ಸ್ವಚ್ಛಗೊಳಿಸಿ. ಇದರಿಂದ ಪಾಚಿ ಮತ್ತು ಉಪ್ಪಿನ ಅಂಶ ಕಟ್ಕೊಳ್ಳೋದಿಲ್ಲ. ಸೊಳ್ಳೆಗಳು ಮೊಟ್ಟೆ ಇಡದಂತೆ ಮತ್ತು ನೀರು ಆವಿಯಾಗದಂತೆ ಮಡಿಕೆ ಮುಚ್ಚಳ ಸದಾ ಮುಚ್ಚಿರಬೇಕು. ಮಣ್ಣಿನ ತೇವಾಂಶ ನೋಡಿಕೊಂಡು 3ರಿಂದ 5 ದಿನಗಳಿಗೊಮ್ಮೆ ನೀರು ತುಂಬಿಸ್ತೀರಿ. ಇದರ ಜೊತೆಗೆ ಮಡಿಕೆಯ ಸುತ್ತಮುತ್ತ ಸಾವಯವ ಕಸಕಡ್ಡಿಗಳನ್ನು ಹಾಕಿ ಮಲ್ಚಿಂಗ್ ಮಾಡಿದ್ರಂತೂ ನೀರಿನ ದಕ್ಷತೆ ಅಕ್ಷರಶಃ ಡಬಲ್ ಆಗುತ್ತೆ. ಈಗ ನಿಮ್ ತಲೆಯಲ್ಲಿ ಒಂದು ಪ್ರಶ್ನೆ ಬಂದಿರ್ಬೋದು, ಇಷ್ಟೊಂದು ಮಡಿಕೆಗಳಿಗೆ ನೀರು ತುಂಬಿಸೋದು ಕಷ್ಟ ಅಲ್ವಾ? ಹೌದು, ಲೇಬರ್ ಸಮಸ್ಯೆ ಅಂತೂ ಇದ್ದೇ ಇದೆ. ಆದ್ರೆ ಇದಕ್ಕೂ ಸ್ಮಾರ್ಟ್ ಐಡಿಯಾಗಳಿವೆ. 1 ಎಕರೆಗಿಂತ ಕಡಿಮೆ ಜಾಗ ಇದ್ರೆ ಬಕೆಟ್ನಲ್ಲಿ ನೀರು ತುಂಬಿಸ್ಬೋದು. ಸ್ವಲ್ಪ ದೊಡ್ಡ ತೋಟಗಳಿಗೆ ಹೋಸ್ ಪೈಪ್ಗಳ ಬಳಕೆ ಸಮಯ ಉಳಿಸುತ್ತೆ. ಇನ್ನು ದೊಡ್ಡ ಮಟ್ಟದ ಜಮೀನುಗಳಿಗೆ ಇಂಟರ್ ಕನೆಕ್ಟೆಡ್ ಗ್ರಾವಿಟಿ ಸಿಸ್ಟಮ್ ಬೆಸ್ಟ್. ಅಂದ್ರೆ ಎತ್ತರದ ಜಾಗದಲ್ಲಿ ಒಂದು ಡ್ರಮ್ ಇಟ್ಟು ಅಲ್ಲಿಂದ ಸಣ್ಣ ಪೈಪ್ಗಳ ಮೂಲಕ ಎಲ್ಲ ಮಡಿಕೆಗಳನ್ನು ಕನೆಕ್ಟ್ ಮಾಡೋದು. ಪಂಪ್ ಬೇಡ, ಕರೆಂಟ್ ಬೇಡ, ಕೇವಲ ಗುರುತ್ವಾಕರ್ಷಣಾ ಬಲದಿಂದ ತಾನಾಗಿಯೇ ನೀರು ತುಂಬಿಕೊಳ್ಳುತ್ತೆ. ಎಷ್ಟು ಸಿಂಪಲ್ ಅಲ್ವಾ? ಇದೆಲ್ಲ ನೋಡಿದ್ಮೇಲೆ ನಾವು ಆಧುನಿಕ ಡ್ರಿಪ್ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಬಿಟ್ಟುಬಿಡ್ಬೇಕಾ ಅನ್ನೋ ಗೊಂದಲ ಬೇಡ. ಅದಕ್ಕಾಗಿಯೇ ನಾವು ಮುಂದಿನ ಹೈಬ್ರಿಡ್ ಮಾಡೆಲ್ ಬಗ್ಗೆ ಮಾತಾಡಬೇಕು. ಅದಕ್ಕೂ ಮುನ್ನ ಈ ಮಡಿಕೆ ಸಿಸ್ಟಮ್ ನಿಜಕ್ಕೂ ವರ್ಕ್ ಆಗುತ್ತಾ ಅನ್ನೋದಕ್ಕೆ ಕರ್ನಾಟಕದ ಒಬ್ಬ ಟೊಮೆಟೊ ರೈತರೇ ನೈಜ ಉದಾಹರಣೆ. ಅವರು ಮೊದಲು ಡ್ರಿಪ್ ಮೂಲಕ 15 ದಿನಗಳಿಗೊಮ್ಮೆ ನೀರು ಕೊಡ್ತಿದ್ರು. ಆಮೇಲೆ 5 ದಿನಗಳಿಗೊಮ್ಮೆ ಮಡಿಕೆ ಮೂಲಕ ನೀರು ಕೊಡಲು ಶುರು ಮಾಡಿದ್ರು. ರಿಸಲ್ಟ್ ಏನಾಯ್ತು ಗೊತ್ತಾ? ಭಾರೀ ಪ್ರಮಾಣದಲ್ಲಿ ನೀರು ಉಳಿಯಿತು, ಗಿಡದ ರೋಗಗಳು ಕಡಿಮೆಯಾದವು ಮತ್ತು ಒಟ್ಟಾರೆ ಇಳುವಳಿ ಕೂಡ ಅದ್ಭುತವಾಗಿ ಬಂತು. ಇದು ನೈಸರ್ಗಿಕ ಮಣ್ಣಿನ ಸೆಳೆತದ ಮ್ಯಾಜಿಕ್. ಹಾಗಾಗಿ ಕೃಷಿ ತಜ್ಞರು ಒಂದು ಅದ್ಭುತವಾದ ಹೈಬ್ರಿಡ್ ಮಾಡೆಲ್ ಅನ್ನು ಶಿಫಾರಸು ಮಾಡ್ತಾರೆ. ಅಂದ್ರೆ ಆಧುನಿಕತೆಯ ವೇಗ ಮತ್ತು ಸಾಂಪ್ರದಾಯಿಕತೆಯ ಉಳಿವಿನ ಸಾಮರ್ಥ್ಯ ಎರಡನ್ನೂ ಒಟ್ಟಿಗೆ ಬಳಸೋದು. ನಿಮ್ಮ ತೋಟದಲ್ಲಿರುವ ಸಾಮಾನ್ಯ ಗಿಡಗಳಿಗೆ ಡ್ರಿಪ್ ಮೂಲಕವೇ ನೀರು ಕೊಡಿ. ಆದರೆ ತೀರ ಚಿಕ್ಕ ಗಿಡಗಳು, ನೀರಿನ ಕೊರತೆಯಿಂದ ಒಣಗುತ್ತಿರುವ ಅಥವಾ ಅತ್ಯಂತ ನಿರ್ಣಾಯಕ ಎನಿಸುವ ಗಿಡಗಳಿಗೆ ಈ ಮಡಿಕೆಗಳನ್ನು ಅಳವಡಿಸಿ. ಈ ರೀತಿ ಮಾಡುವುದರಿಂದ ಒಟ್ಟು 30-40% ನೀರುಳಿಯುತ್ತದೆ, ಇಳುವರಿ ಕೈಕೊಡೋದಿಲ್ಲ ಮತ್ತು ಕೃಷಿಯ ರಿಸ್ಕ್ ತುಂಬಾನೇ ಕಡಿಮೆ ಆಗ್ತದೆ. ಒಟ್ಟಾರೆಯಾಗಿ ಹೇಳ್ಬೇಕೆಂದ್ರೆ ಡ್ರಿಪ್ ಎಂದರೆ ತಂತ್ರಜ್ಞಾನ, ಅದೇ ಮಡಿಕೆ ಎಂದರೆ ನೈಸರ್ಗಿಕ ಬುದ್ಧಿವಂತಿಕೆ. ಆಧುನಿಕ ಉಪಕರಣಗಳಿಂದ ನಮಗೆ ವೇಗ ಸಿಗ್ಬೋದು ನಿಜ, ಆದರೆ ಪ್ರಕೃತಿಯ ಜೊತೆಗೆ ಹೊಂದಿಕೊಂಡು ಹೋಗಲು ಮತ್ತು ಸಂಕಷ್ಟದ ಸಮಯದಲ್ಲಿ ನಮ್ಮ ಬೆಳೆಗಳನ್ನು ಬದುಕಿಸಿಕೊಳ್ಳಲು ಇಂತಹ ಪ್ರಾಚೀನ ತಂತ್ರಗಳೇ ನಮಗೆ ಖಚಿತವಾದ ಆಧಾರ. ಈ ಎಕ್ಸ್ಪ್ಲೇನರ್ನ ಕೊನೆಯಲ್ಲಿ ನಾವೆಲ್ಲರೂ ಕೇಳ್ಕೊಳ್ಬೇಕಾದ ಒಂದು ಮುಖ್ಯವಾದ ಪ್ರಶ್ನೆ ಇದೆ. ತೀವ್ರವಾದ ನೀರಿನ ಕೊರತೆ ನಮ್ಮ ಬೆಳೆಗಳಿಗೆ ನಿರಂತರವಾಗಿ ಬೆದರಿಕೆ ಒಡ್ಡುತ್ತಿರುವ ಈ ಸಮಯದಲ್ಲಿ ನಿಮ್ಮ ಫಸಲನ್ನು ಉಳಿಸಿಕೊಳ್ಳಲು ಯಾವ ಮಾದರಿ ಸೂಕ್ತ? ಕೇವಲ ತಂತ್ರಜ್ಞಾನವೋ, ನೈಸರ್ಗಿಕ ಬುದ್ಧಿವಂತಿಕೆಯೋ, ಅಥವಾ ಇವೆರಡರ ಅದ್ಭುತ ಹೈಬ್ರಿಡ್ ಮಾಡೆಲ್ ಮುಂದಿನ ದಾರಿಯೋ? ನಿಮ್ಮ ಜಮೀನಿನ ಮಣ್ಣು ಮತ್ತು ಪರಿಸ್ಥಿತಿಗೆ ತಕ್ಕಂತೆ ಯೋಜಿಸಿ. ಖಂಡಿತ ಒಂದು ಒಳ್ಳೆ ನಿರ್ಧಾರಕ್ಕೆ ಬರುತ್ತೀರಿ.